ಅಧ್ಯಕ್ಷರು ಶ್ರೀ ದುರ್ಗಾ ಕೃಷ್ಣ ಯಕ್ಷಗಾನ ಕಲಾ ಸಂಘ ಅಗಲ್ಪಾಡಿ. ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಫಿಲ್ಮ್ ಆಕ್ಟರ್, ಸೂಪರ್ ಹಿಟ್ ಚಲನಚಿತ್ರಗಳಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ನಮಸ್ಕಾರ ಅವರಿಗೆ. ಈ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಇಂಥ ಒಂದು ನನಗೆ ಸನ್ಮಾನದ್ದು ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಷ್ಟು ಖುಷಿಯಾಗ್ತಾ ಇದೆ. ಮತ್ತೆ ವೇದಿಕೆಯಲ್ಲಿ ಕುಳಿತಿರುವಂತಹ ಮಹಾನೀಯರು ಹಾಗೂ ಚಲನಚಿತ್ರವನ್ನು ವೀಕ್ಷಿಸಲು ಕೂತಿರುವಂಥ ಪ್ರೇಕ್ಷಕರು, ನನ್ನ ಮೊಟ್ಟ ಮೊದಲ ಚಲನಚಿತ್ರ ಹೇಳಿದಾಗ ನೇಮದ ಪುಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿಕ್ಕಿದ ಹಣದಿಂದ ಈಗ ನಾನು ನೀರು ಕುಡಿತಾ ಇದ್ದೇನೆ. ಹಾಗೆ ಟೋಟಲ್ 32 ಮೂವಿ ಮಾಡಿದೆ. ಅದರಲ್ಲಿ 3 ಮಲಯಾಳ, 1 ರಿಲೀಸ್ ಆಗಲಿಕ್ಕುಂಟು. ಅತಿ ಶೀಘ್ರದಲ್ಲಿ ಒಂದು ಕನ್ನಡ ಮೂವಿ ಪೀಠಗಳಲ್ಲಿ ಮೂವಿ ಬರ್ತಾ ಉಂಟು. ಎಲ್ಲರೂ ಸಹಕಾರ ಮಾಡಬೇಕು. ವಿಶಾಲ್ ಶೆಟ್ಟಿ ಹೇಳಿದ ಸೂಪರ್ ಜನ. ಈ ಕಲ್ಲನ್ನು ಕರಗಿಸಿ ಕನ್ನಡಿಯನ್ನು ಮಾಡಿದಂಥ ಹೃದಯ ಶಿಲ್ಪಿ ವಿಶಾಲ್ ಶೆಟ್ಟಿ. ಆದ್ದರಿಂದ ಎಲ್ಲರಿಗೆ ನಾನು ನಮಸ್ಕಾರ ತಿಂತೀನಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಹಿತ ನುಡಿಗಳನ್ನಾಡಲು ಡಾಕ್ಟರ್ ಬೇಣು. ಇದು ಸೂಪರ್ ಸಾವು ಪಿಕ್ಚರ್ ಅನ್ನು ನೋಡಿದ್ರೆ ಅದರಲ್ಲಿ ಡೈಲಾಗ್ ಆಗ್ತದೆ. ಅದು ಅವನಿಗೆ ಯಾಕೆ ಬೇಕಿತ್ತು? ಮದುವೆ ಆಗ ಸಮಯದಲ್ಲಿ ಮದುವೆ ಆಗದಿದ್ರೆ ಆಗುವುದು ಹೀಗೆ ಗೊತ್ತಾಯ್ತಲ್ಲ. ಈ ವಿಜಯ ವಿಷಯದಲ್ಲಿ ಉಂಟು ನನ್ನ ಬ್ಯಾಂಕಷ್ಟು ಇಷ್ಟ ಆಯ್ತಾ. ನಾನು ಇರ್ಬೇಕಿತ್ತು 2 ಅವನಿಗೆ ನಾನು ಸಹ ಬಿಡ್ತಿದ್ದೆ. ಮಳೆ ಬರ್ತದ ಸಾಧಕ, ಕರಾವಳಿಯ ಪ್ರತಿಭೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ತೆರೆ ಕಂಡ ಸೂ ಫ್ರಮ್ ಸೋ ಹಾಗೂ ಕಾಂತಾರ ನಂತರ ಭಾರಿ ಜನಮನ್ನಣೆ ಗಳಿಸಿರುವಂತಹ ಚಿತ್ರದಲ್ಲಿ ಕುರುಡನ ಪಾತ್ರದಲ್ಲಿ ಅಭಿನಯಿಸಿದ ಪೆರಾಂಜೆ ಗ್ರಾಮದ ಕಮಲ ಹಾಗೂ ಆನಂದ ಆಚಾರ್ಯ ಅವರ ಪ್ರಥಮ ಪುತ್ರ ರಾಧಾಕೃಷ್ಣ ಆಚಾರ್ಯರು. ಅವರ ವಿದ್ಯಾಭ್ಯಾಸ ಗಾಂಧಿನಗರದ ಶಾಲೆಯಲ್ಲಿ ಪೂರೈಸಿ ಮತ್ತೆ ಸ್ವಲ್ಪ ಸಮಯ ಪೆರಾಂಜೆಯ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ತನ್ನ ಶಿಕ್ಷಣವನ್ನು 5ನೇ ತರಗತಿವರೆಗೆ ಮಾಡಿ ನಂತರ ತನ್ನ ಅಕ್ಕನ ಮನೆ ಕುಂಬಳೆಗೆ ತೆರಳಿ ಭಾವನ ಜೊತೆಗೆ ಟೈಲರ್ ಕೆಲಸ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪರಿಚಯವಾದ ಶಮ್ನ ಅಡಿಗ, ರಾಜ ಆರಿಕಾಡಿ, ಲಕ್ಷ್ಮಣ ಆಚಾರ್ಯ ಇವರ ಒಡನಾಟದಿಂದ ನಾಟಕ ರಂಗಕ್ಕೆ ಬಂದರು. ನಾಟಕ ರಂಗದಲ್ಲಿ ಸುಮಾರು 32 ವರ್ಷಗಳ ಸುದೀರ್ಘ ಕಾಲ ಮನೋಜ್ಞ ಅಭಿನಯ ಸಲ್ಲಿಸಿದ ಕೀರ್ತಿ ಇವರು. ಗಡಿನಾಡ ನಾಟಕ ತಂಡವಾದ ಕಲಾ ಆರ್ಟ್ಸ್ ಮಂಜೇಶ್ವರದಲ್ಲಿ ಸಕ್ರಿಯರಾಗಿದ್ದು ಅವರ ಮೊದಲ ಚಲನಚಿತ್ರ ತುಳು ನೇಮದ ನಂತರ ಸೂಪರ್ ಹಿಟ್ಗಳಾದ ರಿಷಬ್ ಶೆಟ್ಟಿ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದರಲ್ಲಿ ಸೆಬಾಸ್ಟಿನ್ ಪಾತ್ರದಲ್ಲಿ ಅಭಿನಯಿಸಿ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 3 ತುಳು ಸಿನಿಮಾದಲ್ಲಿ ಅಭಿನಯಿಸಿರುವ ಇವರು 3 ಮಲಯಾಳಂ ಸಿನಿಮಾದಲ್ಲೂ ಹಾಗೂ ಒಟ್ಟಾರೆ 32 ಸಿನಿಮಾದಲ್ಲಿ ಅಭಿನಯಿಸಿ ಪ್ರಸ್ತುತ ಕಾಸರಗೋಡು ಜಿಲ್ಲೆಯ ಪೈವಳಿಗೆ ಹತ್ತಿರದ ಬಾಯಿಕಟ್ಟೆ ಎಂಬಲ್ಲಿ ತನ್ನ ಪತ್ನಿ ಸುಲೋಚನಾ ಹಾಗೂ ತನ್ನ 2 ಪುತ್ರಿಯರಾದ ಯಶಿತಾ ಮತ್ತು ದೀಪ್ತಿ ಇವರೊಂದಿಗೆ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಲಾ ಜಗತ್ತಿನಲ್ಲಿ ಇವರ ಹೆಸರು ಬಾನೆತ್ತರದಲ್ಲಿ ಹಾರಾಡಲಿ ಎಂಬ ಶುಭ ಆಶಯಗಳೊಂದಿಗೆ ನಮ್ಮಿ ವೇದಿಕೆಯಲ್ಲಿ ಅವರಿಗೆ ಗೌರವಪೂರ್ವಕ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಅಧ್ಯಕ್ಷರಾದ ಶ್ರೀ ಬಾಬು ಮಾಸ್ಟರ್ ಅಗಲ್ಪಾಡಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಾಧಾಕೃಷ್ಣ ಆಚಾರ್ಯ ಮನೋಜ್ಞ ಅಭಿನಯದಿಂದಲೇ ಅವರಿಗೆ ಹಣಹಂಬಲ ನೀಡಲು ಡಾಕ್ಟರ್ ವೇಣುಗೋಪಾಲ್ ಸರ್ ಕಲೆಯತೋಡಿ ಇವರಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ತಾ ಶ್ರೀ ರಾಮಚಂದ್ರ ಅನುಗ್ರಹ ಅವರಿಗೆ ಹಾರಾಟಿನ ಮನೋಜ್ಞ ಅಭಿನಯದಿಂದ ನಕ್ಷತ್ರ ಅವಾರ್ಡ್ ಉಜ್ವಲವಾಗಿರಲಿ ಎಂಬ ಶುಭ ಆಶಯಗಳೊಂದಿಗೆ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಯಲ್ಲಿ ನೀವೆಲ್ಲರೂ ಕಾತರದಿಂದ ಕಾಣುತ್ತಿರುವಂತಹ
ಕಾರ್ಯಕ್ರಮಗಳು ಬಂದಾಗ ನಮ್ಮೊಂದಿಗೆ ಸಹಕರಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವ ಗೌರವ ಸಲಹಾ ಸಮಿತಿಯ ಸದಸ್ಯರು ವೇಣುಗೋಪಾಲ್ ಕಲೆತೋಡಿ ಡಾಕ್ಟರ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಪ್ರದರ್ಶನದೊಂದಿಗೆ ಆ ಕಾರ್ಯಕ್ರಮದ ಪ್ರದರ್ಶನದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಇರ್ತಾ ಇದ್ದೇವೆ. ಕೇವಲ 5 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೇಕು. ಅದೇ ರೀತಿ ಫ್ರಂಟ್ ಲೈನ್ ಬಾಕಿ ಇದೆ, ಯಾರಾದ್ರೂ ಬಂದ್ರೆ 2-3 ಲೈನ್ ಬಾಕಿ ಇದೆ. ಲಭ್ಯವಾಗಿರುವುದರಿಂದ ನಾವು ಇತರ ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ. ಆದ್ರಿಂದ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಾವು ಲಘು ಉಪಹಾರದ ವ್ಯವಸ್ಥೆಯೊಂದಿಗೆ ಇದೇ ರೀತಿಯ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ಧನ್ಯವಾದ.